ಹರಿವಂಶ ಪುರಾಣ 7ನೇ ದಿವಸ. ಹರಿವಂಶ ಪುರಾಣ 7ನೇ ದಿವಸ. ಹರಿವಂಶ ಪುರಾಣವನ್ನು ನೀವತ್ತು 7ನೇ ದಿವಸವನ್ನು ಕೇಳ್ತಾ ಇದ್ದೀರಿ. ಇವಾಗ ನಿಮಗೆ ಈ ಕಥೆಯನ್ನು ಕೇಳ್ತಾ 6 ದಿವಸ ಮುಗಿದೋಯ್ತು. ನೀವೀಗ 7ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ ಹರಿವಂಶ ಪುರಾಣ 7ನೇ ದಿವಸ. ನೀವೇನು ಕತೆ ಕೇಳ್ತಾ ಇದ್ರಿ? ನಿನ್ನೆ ಆ ಬ್ರಾಹ್ಮಣನ ಕತೆ ಕೇಳ್ತಾ ಇದ್ದೀರಿ. ಆ ಬಡ ಬ್ರಾಹ್ಮಣ ಇದ್ದ. ಅವನು ತನ್ನ ಮಾವನ ಮಕ್ಕಳನ್ನೇ ಮದುವೆ ಆಗೋದಿಕ್ಕೆ ಅಂತ ಕೇಳ್ದ. ಆದರೆ ಕುರೂಪಿಯಾದ ಇವನನ್ನು ಅವ್ರು ಯಾರೂ ಮದುವೆ ಆಗೋದಿಕ್ಕೆ ಒಪ್ಪಿಲ್ಲ. ಇವನನ್ನು ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಹಾಕಿಬಿಟ್ರು. ಆ ಸಮಯದಲ್ಲಿ ಅವಮಾನಿತನಾದ ಈ ಬ್ರಾಹ್ಮಣ ಭಾಳ ಅವಮಾನಿತನಾದ. ಅವನ ಮನಸ್ಸು ಭಾಳ ನೋಯಿತು. ವಿಚಾರ ಮಾಡ್ತಾನೆ ಅವನು, ಈ ಶರೀರವನ್ನು ಇಟ್ಕೊಂಡು ಏನು ಉಪಯೋಗ ಇಲ್ಲ, ನಾನು ವೈಭಾರ ಪರ್ವತದ ಮೇಲಿನಿಂದ ಬಿದ್ದು ಸಾಯ್ತೀನಿ ಅನ್ನುವಂಥ ಉದ್ದೇಶದಿಂದ ಈಗ ವೈಭಾರ ಪರ್ವತಕ್ಕೆ ಹೋಗ್ತಾ ಇದ್ದಾನೆ. ಹೋಗಬೇಕಿದ್ರೆ ಅಲ್ಲಿ ಅವನಿಗೆ ದೊಡ್ಡದೊಂದು ದಿಗಂಬರ ಮುನಿಗಳ ಸಂಘ ಕಟ್ಟಿತು. ಯಾಕೆಂದರೆ ಯಾವ ಜೀವದ ಕರ್ಮ ಪುಣ್ಯ ಪಾಪಗಳು ಯಾವ ರೀತಿ ಇದೆ ಅಂತ ಯಾರಿಗೊತ್ತು. ಅದೇ ರೀತಿ ಈ ಬ್ರಾಹ್ಮಣನಲ್ಲೂ ಅಂಥದ್ದು ಯಾವುದೋ ಒಂದು ಪುಣ್ಯ ಇತ್ತು. ಆದ ಕಾರಣದಿಂದ ಆ ಮುನಿ ಸಂಘ ಕಂಡು ಬಂತು. ಆ ಮುನಿಗಳಲ್ಲಿ ಬಹಳ ಜ್ಞಾನ ಇತ್ತು. ಮತ್ತು ಅವರು ತಿಳಿದ್ರು ಈ ಬ್ರಾಹ್ಮಣ ಮುಂದೆ ಏನಾಗೋನಿದ್ದಾನೆ, ಅಂದರೆ ಭಾಳ ನಿಕಟ ಭವ್ಯ ಜೀವ ಇದೆ ಇದು ಅಂತ ಅವರಿಗೆ ತಿಳಿತು. ಈ ಜೀವಕ್ಕೆ ಹೇಗಾರು ಮಾಡಿ ಈಗ ಸಂಬೋಧನೆ ಮಾಡಬೇಕು ಅಂತ ಹೇಳಿ ಅವರು ಇವನನ್ನು ತಡೆದು ಉಪದೇಶ ಮಾಡಿದ್ರು. ಅಂದರೆ ಮನುಷ್ಯ ಜನ್ಮದ ಅಮೂಲ್ಯ ಕ್ಷಣಗಳು ಮತ್ತು ಅವುಗಳನ್ನು ನಾವು ಧರ್ಮದಲ್ಲಿ ಹೇಗೆ ಬಳಸಬೇಕು. ಒಂದು ಸಲ ಅಕಸ್ಮಾತ್ ಮನುಷ್ಯ ಭಾವ ನಮ್ಮ ಕೈಯಿಂದ ಹೋದರೆ ಮತ್ತೆ ನಮಗೆ ಸಿಗಬೇಕಿದ್ರೆ ಇರುವಂಥ ಕಷ್ಟ, ಈ 4 ಭಾವಗಳ ದುಃಖ, ಇದನ್ನೆಲ್ಲ ತಿಳಿಸಿದರು ಈ ಬಡ ಬ್ರಾಹ್ಮಣನಿಗೆ ಮುನಿಗಳು. ಆ ಸಮಯದಲ್ಲಿ ಇವನಿಗೆ ಇದೇ ಕಾಲಲಬ್ಧಿ ಏನು ಅಂತ ಹೇಳಿ ಈ ಬ್ರಾಹ್ಮಣನಿಗೆ ಸಮ್ಯಕ್ ರೂಪದಲ್ಲಿ ಜ್ಞಾನ ಆಯಿತು. ಮುನಿಗಳು ಹೇಳ್ತಿರೋದು ಸತ್ಯ ಇದೆ, ಇದೇ ತತ್ವ ಇದೆ, 3 ಲೋಕದಲ್ಲಿ ಇದು ಮಾತ್ರ ಸತ್ಯ ಇದೆ ಅನ್ನುವಂಥ ಜ್ಞಾನ ಆಯಿತು ಆ ಬ್ರಾಹ್ಮಣನಿಗೆ. ಆದ ತಕ್ಷಣ ಸಂಖ್ಯಾ ಅನ್ನುವಂಥ ಮುನಿರಾಜರಿಂದ ಅವನು ದಿಗಂಬರ ದೀಕ್ಷೆ ತಗೊಂಡ. ಆ ಬ್ರಾಹ್ಮಣ ಸಂಖ್ಯಾ ಅನ್ನುವಂಥ ಮುನಿರಾಜರಿಂದ ದಿಗಂಬರ ದೀಕ್ಷೆ ತಗೊಂಡ ಆ ಬ್ರಾಹ್ಮಣ. ಆವಾಗ ಅವನ ಹೆಸರಿತ್ತು ನಂದಿಶೇನ ಅಂತ. ನಂದಿಶೇನ ಮುನಿ, ಇದೊಂದು ಸ್ವಲ್ಪ ಹೆಸರು ನೆನ್ಪಿಟ್ಕೊಂಡ್ರು ಒಳ್ಳೆಯದು. ನಂದಿಶೇನ ಮುನಿ ಅಂತ ಹೆಸರಿತ್ತು. ಈಗ ನಂದಿಶೇನ ಮುನಿ ಆದರು. ಆದರೆ ಸಾಮಾನ್ಯ ಮುನಿ ಆಗಿಲ್ಲ ನಂದಿಶೇನ. ಯಾಕೆಂದರೆ ಯಾರ್ದು ಕೂಡ ಭವಿತವ್ಯ ಹೇಗಿದೆ ಅಂತ ಮೊದಲೇ ಕಲ್ಪನೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾರಿಗೆ ಅವಧಿ ಜ್ಞಾನ, ಮನಪರ್ಯ ಜ್ಞಾನ, ಕೇವಲ ಜ್ಞಾನ ಇದೆ, ಅವರು ಮಾತ್ರ ಪ್ರತ್ಯಕ್ಷವಾಗಿ ತಿಳಿತಾರೆ ಯಾರ ಭವಿತವ್ಯ ಹೇಗಿದೆ ಅಂತ. ಈ ನಂದಿಶೇನ ಮುನಿ ಆದರು. ಈಗ ನಂದಿಶೇನ ಮುನಿ ಇಷ್ಟು ಭಾರಿ ತಪಸ್ವಿ ಆದರು. ಇಂಥ ತಪಸ್ವಿ ಆದರು ಯಾರು? ಈ ನಂದಿಶೇನ ಮುನಿ. ಅನ್ಯ ಮುನಿಗಳಿಗೆ ಅಸಾಧ್ಯವಾದಂಥ ತಪಗಳನ್ನು ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ಶಾಸ್ತ್ರದಲ್ಲಿ ಯಾವ್ಯಾವ ರೀತಿ ತಪಗಳನ್ನು ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಯಾವ್ಯಾವ ರೀತಿ ಉಪವಾಸಗಳನ್ನು ಎಷ್ಟೆಷ್ಟು ದಿವಸ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ ನೋಡ್ರಿ. ಭಾಳ ಇದೆ ಶಾಸ್ತ್ರದೊಳಗಡೆ ಅದು. ಈ ಮುಕ್ತಾವಲಿ, ಇನ್ನು ಸಿಂಹ ನಿಷ್ಕ್ರೀಡಿತ ಆದಿ ಅನೇಕ ಉಪವಾಸಗಳಿದ್ದಾವೆ. ಪರ್ವಗಳಲ್ಲಿ ಮಾಡುವಂಥದ್ದು, ನಂದೀಶ್ವರ ಪರ್ವಗಳಲ್ಲಿ ಮಾಡುವಂಥ ಉಪವಾಸಗಳು, ಬೇರೆ 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 ರೀತಿಯ ಉಪವಾಸಗಳು, ಎಲ್ಲ ಚಾರಿತ್ರ ಶುದ್ಧಿಯ ಉಪವಾಸಗಳು, ಎಷ್ಟು ಅದು ಬಹಳ ವರ್ಣನೆ ಇದೆ ಶಾಸ್ತ್ರದೊಳಗಡೆ. ಅಂಥ ಅನ್ಯ ಮುನಿಗಳಿಗೆ ಅಸಾಧ್ಯವಾದಂಥ ಅಂತಂಥ ಎಲ್ಲ ತಪಗಳನ್ನು ಈ ನಂದೀಶೇನ ಮುನಿ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಅದರಲ್ಲಿ ಅವರಿಗೆ ಜಯ ಕೂಡ ಆಯಿತು. ಅಂದರೆ ಅಂತಂಥ ತಪಗಳನ್ನು ಮಾಡಿದರು ಈ ನಂದೀಶೇನ ಮುನಿ. ನಂದೀಶೇನ ಹೀಗೆ ತಪಗಳನ್ನು ಮಾಡ್ತಾ ಈ ನಂದೀಶೇನ ಮುನಿಗೆ ವೃದ್ಧಿಗಳು ಪ್ರಾಪ್ತಿಯಾಗಿ ಹೋದವು. ವೃದ್ಧಿದಾರಿ ಮುನಿ ಆಗಿಬಿಟ್ರು ಈ ನಂದೀಶೇನ ಮುನಿ. ವೃದ್ಧಿದಾರಿ ಮುನಿ ಅಂದರೆ ಏನು ಸಾಮಾನ್ಯ ಅಲ್ಲ, ವೃದ್ಧಿದಾರಿ ಮುನಿ ಆಗಿಬಿಟ್ರು, ವೃದ್ಧಿಗಳು ಪ್ರಾಪ್ತ ಆಗಿಬಿಟ್ರು. ಇನ್ನು
11 ಅಂಗದ ಜ್ಞಾನ ಆಗಿ ಹೋಯಿತು. ಶಾಸ್ತ್ರದಲ್ಲಿ 11 ಅಂಗ ಪ್ರಮಾಣದ ಜ್ಞಾನ ಆಗಿ ಹೋಯಿತು. ನೋಡಿ, ಈ ಪ್ರಪಂಚದಲ್ಲಿ ಈಗ ಒಂದು ಅಂಗವನ್ನು ಧರಿಸುವವರು, ಧಾರಣೆ ಮಾಡಿದಂಥ ಜ್ಞಾನಿಗಳು ಯಾರೂ ಇಲ್ಲ. ಅಂಥದ್ರಲ್ಲಿ 11 ಅಂಗದ ಜ್ಞಾನ ಅವರಿಗಾಯಿತು. ಈಗ ಈ ಮಹಾಮುನಿ ನಂದಿಶೇಣ್, ಮತ್ತು ಈ ಮಹಾಮುನಿ ನಂದಿಶೇಣ್ನಲ್ಲಿ ಒಂದು ಬಹಳ ವಿಶೇಷವಾದ ಒಂದು ಬುದ್ಧಿ ಇತ್ತು, ಒಂದು ಸಂಪತ್ತಿತ್ತು. ಅಂತಂದರೆ ಈ ನಂದಿಶೇಣ ಮುನಿ ವೈಯಾವೃತ್ತಿಯಲ್ಲಿ ಬಹಳ ನಿಪುಣ ಇದ್ದ, ಮತ್ತು ವೈಯಾವೃತ್ತಿಯಲ್ಲಿ ಬಹಳ ರುಚಿ ಇತ್ತು ಅವರಿಗೆ. ವೈಯಾವೃತ್ತಿ ಅಂದರೆ ಸೇವೆ ಮಾಡೋದು. 10 ಪ್ರಕಾರದ ಮುನಿಗಳ ಬಗ್ಗೆ ಹೇಳಿದ್ದಾರೆ. ಅಂದರೆ ವೃದ್ಧ ಮುನಿಗಳು, ಬಾಲ ಮುನಿಗಳು, ಮತ್ತು ಗ್ಲಾನ ಮುನಿಗಳು, ರೋಗಿ, ಇಂಥವರೆಲ್ಲನೂ ಇದ್ದಾರಲ್ಲ, ಎಲ್ಲರದ ಸೇವೆ ಮಾಡೋದು, ಅವರಿಗೆ ಔಷಧಿ ಉಪಚಾರ ಆದಿ ಕೊಟ್ಟು ಅವರಿಗೆ ಬೇಕಾದಂಥ ಅನುಕೂಲವಾದಂಥ, ಶಾರೀರಿಕ ಅನುಕೂಲವಾದಂಥ ಸೇವೆಯನ್ನು ಮಾಡೋದು. ವೈಯಾವೃತ್ಯ ಬಹಳ ದೊಡ್ಡ ವಿಷಯ ಇದೆ. ಆ ವೈಯಾವೃತ್ಯ ಮಾಡಬೇಕಿದ್ರೆ ಜೀವಕ್ಕೆ ಅಹಂಕಾರ, ಜಿಗುಪ್ಸೆ, ಗ್ಲಾನಿ ಭಾವನೆಗಳು ಇರಬಾರ್ದು. ಯಾರಿಗೆ ಈ ಭಾವನೆಗಳು ಇರ್ತವೆ ಅವನು ವೈಯಾವೃತ್ತಿ ಮಾಡೋದಕ್ಕೆ ಆಗೋದಿಲ್ಲ. ಆ ಎಲ್ಲ ಭಾವನೆಗಳಲ್ಲಿ ಅಂದರೆ ಇವನು ಈ ನಂದಿಶೇಣ ಮುನಿ ಇದ್ರಲ್ಲ, ಈ ನಂದಿಶೇಣ ಮುನಿ ವೈಯಾವೃತ್ತಿ ಮಾಡಿದ್ರಲ್ಲಿ ಬಹಳ ಪ್ರಸಿದ್ಧಿದ್ರು. ಎಲ್ಲ ಕಡೆ ಇವರ ಪ್ರಸಿದ್ಧಿ ಆಗ್ತಾ ಇತ್ತು. ಆ ಸಮಯದಲ್ಲಿ ಒಂದು ಸಲ ಸೌಧರ್ಮ ಇಂದ್ರನ ಸಭೆ ಸೇರಿತ್ತು. ಸೌಧರ್ಮ ಇಂದ್ರನ ಸಭೆ ಸೇರಿದಾಗ ಸೌಧರ್ಮ ಇಂದ್ರ ಸಭೆಯಲ್ಲಿ ಇದನ್ನು ವರ್ಣನೆ ಮಾಡಿದ. ಈ ಸಮಯದಲ್ಲಿ ಭೂಲೋಕದಲ್ಲಿ ವೈಯಾವೃತ್ತಿಯಲ್ಲಿ ಅತ್ಯಂತ ಪ್ರವೀಣ, ಪ್ರಸಿದ್ಧ ಮತ್ತು ಕುಶಲ ಮತ್ತು ಆ ರೀತಿ ಕೆಲಸ ಮಾಡುವನು ಅಂದರೆ ಅವರು ನಂದಿಶೇಣ ಮುನಿ ಅಂತ ಹೇಳಿ ಸೌಧರ್ಮ ಸ್ವರ್ಗದಲ್ಲಿ ಸೌಧರ್ಮ ಇಂದ್ರ ಬಹಳ ವೈಯಾವೃತ್ತಿ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ದ. ಮತ್ತು ವೈಯಾವೃತ್ತಿ ಮಾಡೋದ್ರಿಂದನೇ ಧರ್ಮ ಉಳಿತದೆ. ವೈಯಾವೃತ್ತಿ ಮಾಡೋದ್ರಿಂದ ಅನ್ಯ ಮುನಿಗಳ ಶರೀರ ಸ್ವಸ್ಥ ಆಗ್ತದೆ ಮತ್ತು ಅವರು ಕೂಡ ಧರ್ಮವನ್ನು ಆಚರಿಸಿ ಸ್ವರ್ಗ ಮತ್ತು ಮೋಕ್ಷವನ್ನು ಪಡಿತಾರೆ. ಅದರಿಂದ ಬಹಳ ಪುಣ್ಯದ ಸಂಪಾದನೆ ಆಗುತ್ತೆ ವೈಯಾವೃತ್ತಿ ಮಾಡುವವರಿಗೆ ಅಂತೆಲ್ಲ ಬಹಳ ದೊಡ್ಡ ವೈಯಾವೃತ್ತಿಯ ವರ್ಣನೆಯನ್ನು ಆ ಸೌಧರ್ಮೇಂದ್ರ ಮಾಡಿದ. ಆವಾಗ ಒಬ್ಬ ದೇವನಿಗೆ ಇದೊಂದು ಸ್ವಲ್ಪ ಕುತೂಹಲ ಅನ್ನಿಸ್ತು. ಅವನು ಈ ನಂದಿಶೇಣ ಮುನಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದಿಗಂಬರ ಮುನಿಗಳ ವೇಷವನ್ನು ಹಾಕ್ಕೊಂಡು ನಂದಿಶೇಣ ಮುನಿ ಹತ್ರ ಬಂದ. ಆ ದಿಗಂಬರ ಮುನಿಯ ಶರೀರ ಎಲ್ಲ ಕೊಳೆತೋಗಿತ್ತು. ಎಲ್ಲ ಕುಷ್ಠ ರೋಗಗಳಿಂದ ಎಲ್ಲ ಅಂದರೆ ಕೊಳಿತಾ ಇತ್ತು. ಅಂಥ ವೇಷವನ್ನು ಹಾಕ್ಕೊಂಡು ಅಲ್ಲಿಗೆ ಬಂದ. ಯಾರು? ದೇವ ಬಂದು ನಂದಿಶೇಣ ಮುನಿಗೆ ಅಂದ, ಹೇ ವೈಯಾವೃತ್ತಿಯಲ್ಲಿ ಅತ್ಯಂತ ಆಸಕ್ತಿಯನ್ನು ಧಾರಣೆ ಮಾಡುವಂಥ ಮಹಾಮುನಿ, ನಿಮ್ಮ ವೈಯಾವೃತ್ತಿ ಎಲ್ಲ ಕಡೆಗೆ ಪ್ರಸಿದ್ಧ ಇದೆ. ನಾನು ಬಹಳ ರೋಗಿದ್ದೀನಿ, ನನಗೆ ನೀವು ಸೇವೆ ಮಾಡಿರಿ. ಅದಕ್ಕೆ ನಂದಿಶೇಣ ಮುನಿ ಬಹಳ ಸಂತೋಷದಿಂದ ಅವರನ್ನು ಒಪ್ಕೊಂಡು ಕೇಳಿದ್ರು, ಹೇ ಮುನಿ, ಪ್ರಪ್ರಥಮವಾಗಿ ನೀವು ಇದನ್ನು ಹೇಳ್ರಿ, ನಿಮಗೆ ಯಾವ ಆಹಾರದಲ್ಲಿ ರುಚಿ ಇದೆ, ಅಂದರೆ ಯಾವ ಆಹಾರದಲ್ಲಿ ನಿಮಗೆ ಆಸಕ್ತಿ ಇದೆ. ಅಷ್ಟೊತ್ತಿಗೆ ಈ ಕಪಟಿ ಮುನಿ ಅಂದರೆ ವೇಷಧಾರಿ ಮುನಿ ಏನಂದ ಗೊತ್ತಾ? ವೇಷಧಾರಿ ಮುನಿ ಏನು? ವೇಷಧಾರಿ ಮುನಿ ಏನಂದ ಇವನು ಹೇಳ್ದ, ಪೂರ್ವ ದೇಶದ ಸುಗಂಧಿತ ಅಕ್ಕಿ ಮತ್ತು ಪಾಂಚಾಲ ದೇಶದ ಬೇಳೆಯ ಸಾರು, ಪಶ್ಚಿಮ ದೇಶದ ಗೋಗಳ ತುಪ್ಪ, ಇನ್ನು ಕಲಿಂಗ ದೇಶದ ಗೋವುಗಳ ಹಾಲು ಮತ್ತು ನಾನಾ ಪ್ರಕಾರದ ವ್ಯಂಜನ ಸಿಕ್ಕಿದರೆ ಈ ರೋಗ ನನಗೆ ಸರಿಯಾಗ್ಬೋದು, ನನಗೆ ಆ ಆಹಾರದಲ್ಲಿ ಆಸಕ್ತಿ ಇದೆ ಅಂತ ಆ ಕಪಟಿ ಮುನಿ, ವೇಷಧಾರಿ ಮುನಿ ಹೇಳಿಬಿಟ್ಟ. ಅದನ್ನು ನಂಬಿ ಕೂಡ ನಂದಿಶೇಣ ಮುನಿ ಈಗ ಗೋಚರಿಗೆ ಹೊರಡ್ತಾರೆ. ಗೋಚರಿ ವೇಳೆ ಅಂದರೆ ಗೋಚರಿಗೆ ಹೊರಡ್ತಾರೆ. ಗೋಚರಿ ಅಂದರೆ ಯಾವುದಕ್ಕಂತಾರೆ? ದಿಗಂಬರ ಮುನಿಯ ಆಹಾರ ಪದ್ಧತಿ ಅಂದರೆ ಹೇಗೆ ಗೋವುಗಳು ಮೇಲೆ ಸ್ವಲ್ಪ ತಿಂದುಕೊಂಡು ಹೋಗ್ತಾವೆ, ಆ ರೀತಿ ಗೋಚರಿಗೆ ಹೊರಟರು ಈ ದಿಗಂಬರ ಮಹಾಮುನಿ ನಂದಿಶೇಣ್. ಆವಾಗ ಈ ವೇಷಧಾರಿ ಮುನಿ ಪರಸ್ಪರ ವಿರುದ್ಧ ದೇಶದ ವಸ್ತುಗಳನ್ನು ಹೇಳಿದ್ದ ನೋಡ್ರಿ. ಪರಸ್ಪರ ಎಲ್ಲ ವಿರುದ್ಧ ಅಂದರೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಈ ಥರ ವಿರುದ್ಧ ದಿಶೆಗಳ ವಸ್ತುಗಳನ್ನು ಹೇಳಿದ್ದ. ಆದರೂ ಕೂಡ ಈ ಗೋಚರಿ ವೇಳೆಯಲ್ಲಿ ಅಂದರೆ ಆಹಾರದ ವೇಳೆಯಲ್ಲಿ ನಂದಿಶೇಣ ಮುನಿ ತನ್ನ ವೃದ್ಧಿಯ ಸಹಾಯದಿಂದ ಇದನ್ನೆಲ್ಲ ಸಂಪಾದಿಸಿಬಿಟ್ರು.
ಯಾಕೆಂದರೆ ವೃದ್ಧಿ ಸಂಪನ್ನ ಮುನಿ ಇದ್ದರೂ ಅವರು ಮನಸ್ಸು ಮಾಡಿದ ತಕ್ಷಣ ಕೈಯಲ್ಲಿ ಎಲ್ಲ ಬಂದು ನಿಲ್ತಾ ಇತ್ತು. ಅಷ್ಟು ದೊಡ್ಡ ಮಹಾವೃದ್ಧಿ ಇತ್ತು ಈ ನಂದಿಶೇಣ ಮುನಿ ಹತ್ರ. ಈ ವೃದ್ಧಿ ಸಂಪನ್ನ ಮುನಿ ರಾಜ ನಂದಿಶೇಣ್ ಅದನ್ನೆಲ್ಲ ಸಂಪಾದಿಸಿ ಬಿಟ್ರು. ಅಂಥದ್ನೆಲ್ಲನೂ ಸಂಪಾದಿಸಿ ಈಗ ಆ ಮುನಿಗೆ ಆಹಾರ ಮಾಡಿಸೋದಕ್ಕೆ ಅಂತ ತರ್ತಾ ಇದ್ದಾರೆ. ಆ ಮುನಿಗೆ ಆಹಾರ ಕೂಡ ಮಾಡಿಸಾಯಿತು. ಆದರೆ ಕತ್ತಲೆ ಆದ ತಕ್ಷಣ ಆ ಮುನಿ ಶರೀರವನ್ನೆಲ್ಲನ ಕೊಳಚೆ ಮಾಡ್ಕೊಂಬಿಟ್ಟ, ಎಲ್ಲ ರಾಡಿ ಮಾಡ್ಕೊಂಬಿಟ್ಟ. ಆ ಸಮಯದಲ್ಲಿ ನಂದಿಶೇಣ ಮುನಿ ಕಿಂಚಿತ್ ಕೂಡ ಏನು ಬೇಸರಿಸದೇನೆ ಆ ಮುನಿಯ ಶರೀರವನ್ನೆಲ್ಲನೂ ಪ್ರಾಸುಕ ನೀರಿನಿಂದ ಸ್ವಚ್ಛ ಮಾಡಿದರು. ಎಲ್ಲ ಸ್ವಚ್ಛ ಮಾಡಿ ನಂದಿಶೇಣ ಮುನಿ ರಾತ್ರಿ ಎಲ್ಲ ವಯಾರೊತ್ತಿ ಮಾಡ್ತಾ ರಾತ್ರಿಯನ್ನು ಕಳೆದರು. ಆ ಸಮಯದಲ್ಲಿ ಆ ದೇವ ಭಾಳ ಸಂತುಷ್ಟನಾಗಿ ತನ್ನ ನಿಜವಾದ ದಿವ್ಯ ರೂಪವನ್ನು ಪ್ರತ್ಯಕ್ಷ ಮಾಡಿ ತೋರಿಸಿದ ನಂದಿಶೇಣ ಮಹಾಮುನಿಗೆ ದಿವ್ಯ ರೂಪವನ್ನು ಪ್ರಕಟ ಮಾಡಿ ನಂದಿಶೇಣ ಮಹಾರಾಜರಿಗೆ ನಮಸ್ಕಾರ ಮಾಡಿ ಹೇಳ್ದ, ಹೇ ಮುನಿರಾಜ್, ಹೇಗೆ ಸೌಧರ್ಮ ಇಂದ್ರ ಸ್ವರ್ಗದಲ್ಲಿ ನಿಮ್ಮ ಈ ವಯಾರತಿ ಸೇವೆಯನ್ನು ಹೊಗಳ್ತಾ ಇದ್ದ, ಅದಕ್ಕಿಂತ ಜಾಸ್ತಿಯೇ ನಾನು ನಿಮ್ಮನ್ನು ನೋಡಿದೆ ಅಂತ ಹೇಳಿ ಭಾಳ ಹೊಗಳಿ ಸಮ್ಯಕ್ ದರ್ಶನವನ್ನು ಇವರಿಂದ ಪ್ರಾಪ್ತ ಮಾಡಿಕೊಂಡು ಆ ದೇವ ಇವರನ್ನು ಪೂಜೆ ಮಾಡಿ ಸ್ವರ್ಗಕ್ಕೆ ಹೊರಟೋದ. ದೇವತೆಗಳಿಂದ ಪೂಜಿತರಾದ ಈ ನಂದಿಶೇಣ ಮಹಾಮುನಿ ಸಾಮಾನ್ಯ ಮುನಿ ಅಲ್ಲ, ದೇವತೆಗಳಿಂದ ಪೂಜಿತರಾದ ಈ ನಂದಿಶೇಣ ಮಹಾಮುನಿ ಹೀಗೆ ತಪಸ್ ಮಾಡ್ತಾ ಈಗ ಈ ಮಹಾಮುನಿಯ ತಪಸ್ಸಿನ ಸಮಯ ಅಂದರೆ ಇವರು ದಿಗಂಬರ ಮುನಿ ಆಗಿ ತಪಸ್ ಮಾಡ್ತಾ ಈಗ 35,000 ವರ್ಷಗಳು ಮುಗಿದು ಹೋಯಿತು. ನೀವು ಇದರಲ್ಲೇನು ಆಶ್ಚರ್ಯ ಮಾಡ್ಕೋಬೇಡಿ. ನಿಮ್ಮ ಆಯು ಎಲ್ಲ 100 ವರ್ಷವೂ ಇಲ್ಲ, ಹಾಗೆ ವಿಚಾರ ಮಾಡಿಬಿಡ್ರಿ. ಇದು ಹೇಗೆ ಸಾಧ್ಯ ಇದನ್ನು ನೀವು ಜೈನಾಗಮದಲ್ಲಿ ವಿಚಾರ ಮಾಡ್ಕೋ ಹೋಗಬೇಡ್ರಿ. ಕಾರಣ ಏನಂದರೆ ಇದು ಕೇವಲ ಜ್ಞಾನದ ವಿಚಾರ ಇದೆ. ಕೇವಲ ಜ್ಞಾನದ ವಿಚಾರದಲ್ಲಿ ಆಧ್ಯಾತ್ಮ ಭಗವಾನರ ಸಮಯದಲ್ಲಿ ಆಯುಗಳಿದ್ದು ಒಬ್ಬ ಮನುಷ್ಯ ಅದೆಷ್ಟೋ ಲಕ್ಷ ಕೋಟಿ ವರ್ಷ ಬದುಕ್ತಾ ಇದ್ದ. ಅಂದರೆ ಅಷ್ಟು ದೊಡ್ಡ ಆಯು ಇತ್ತು. ಅದರದ್ದೇನು ವಿಚಾರ ಹಾಗೆ ಎಲ್ಲೂ ಕೂಡ ಕಥಾಭಾಗದಲ್ಲಿ ಮಧ್ಯದಲ್ಲಿ ಈ ಸಂಶಯಗಳನ್ನು ಎತ್ತಬೇಡ್ರಿ. ಆ ಸಂಶಯಗಳಿಗೆ ಉತ್ತರ ಬೇರೆ ಜಾಗದಲ್ಲಿ ಕೊಡಲಾಗ್ತದೆ. ಇಲ್ಲಿ ನೋಡ್ರಿ, ಈಗ ಈ ನಂದಿಶೇಣ ಮಹಾಮುನಿ ಸತತವಾಗಿ ದಿಗಂಬರ ಅವಸ್ಥೆಯಲ್ಲಿ ಇವರು 35,000 ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದರು. ಎಷ್ಟು ವರ್ಷ? 35,000 ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದರು ದಿಗಂಬರ ಮಹಾಮುನಿ ನಂದಿಶೇಣ್. ಇಷ್ಟು ಮಾಡಿದ ನಂತರ ಇನ್ನು ಅವರ ಆಯುವಿನಲ್ಲಿ ಖಾಲಿ 6 ತಿಂಗಳು ಮಾತ್ರ ಉಳಿಯಿತು. ದಿಗಂಬರ ಮಹಾಮುನಿ ನಂದಿಶೇಣ್ ಅವರಿಗೆ ಅಷ್ಟು ಜ್ಞಾನ ಇತ್ತು, ಆಯು ಇನ್ನು ಎಷ್ಟು ಉಳಿದಿದೆ ಅಂತ. ಆ ಸಮಯದಲ್ಲಿ ಅವರು ಪ್ರಾಯೋಪಗಮನ ಸನ್ಯಾಸನವನ್ನು ತಗೊಂಡ್ರು. ಪ್ರಾಯೋಪಗಮನ ಸನ್ಯಾಸನ ಅಂದರೆ ಇದನ್ನು ನೀವು ನಮ್ಮ ಸಲ್ಲೇಖನ ಅನ್ನುವಂಥ ಕಥಾಭಾಗ ಇರ್ಬೋದು, ಅದರಲ್ಲಿ ಉಪದೇಶ ಭಾಗ ಇರ್ಬೋದು, ಅದರಲ್ಲಿ ತಿಳ್ಕೊಳ್ಳಿ. ಪ್ರಾಯೋಪಗಮನ ಸನ್ಯಾಸನ ಅಂದರೆ ಇವರು ದಿಗಂಬರ ಮಹಾಮುನಿಗಳು ಎಲ್ಲ ರೀತಿಯ ಪರಿಗ್ರಹಗಳನ್ನು ಹೇಗೂ ತ್ಯಾಗ ಮಾಡಿರ್ತಾರೆ. ಇನ್ನು ಅಂತರಂಗ ಪರಿಗ್ರಹಗಳನ್ನು ಕೂಡ ಕಡಿಮೆ ಮಾಡ್ತಾ ಯಾವುದಾದ್ರು ಒಂದೇ ಸ್ಥಳದಲ್ಲಿ ಎಲ್ಲ ರೀತಿಯ 4 ಪ್ರಕಾರದ ಆಹಾರಗಳನ್ನು ತ್ಯಾಗ ಮಾಡಿ ಒಂದೇ ಸ್ಥಳದಲ್ಲಿ ನಿಲ್ತಾರೆ ಅಥವಾ ಕೂತ್ಕೋತಾರೆ. ಅವರು ಅವರ ಶರೀರದ ಸೇವೆಯನ್ನು ಸ್ವಯಂ ತಾವು ಕೂಡ ಮಾಡೋದಿಲ್ಲ, ಬೇರೆಯವರು ಕೂಡ ಅವರ ಶರೀರದ ಸೇವೆಯನ್ನು ಮಾಡೋದಿಲ್ಲ. ಏಕಾಕಿಯಾಗಿ ಯಾವುದಾದ್ರು ಒಂದೇ ಜಾಗದಲ್ಲಿ ಇರ್ತಾರೆ, ಶರೀರವನ್ನು ಅಲ್ಲಾಡಿಸೋದಿಲ್ಲ, ಮನವಚನ ಕಾಯವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಪ್ರಾಯೋಪಗಮನ ಉತ್ಕೃಷ್ಟ ಸನ್ಯಾಸನ ಅಂತ 6 ತಿಂಗಳವರೆಗೆ ಈ ಪ್ರಾಯೋಪಗಮನ ಸನ್ಯಾಸನವನ್ನು ಸ್ವೀಕಾರ ಮಾಡಿದರು ನಂದಿಶೇಣ ಮಹಾಮುನಿ. ಆದರೆ ಏನು ಮಾಡೋದು? ಕರ್ಮಗಳು ನೋಡ್ರಿ, ಇಂತಿಂಥ ಮಹಾಮುನಿಗಳನ್ನು ಕರ್ಮಗಳು ಬಿಟ್ಟಿಲ್ಲ. ಅಯ್ಯೋ, ಎಷ್ಟು ಕಷ್ಟ ಅನ್ನಿಸ್ತಾ ಇದೆ. ಈ ಪುರಾಣ ಓದಬೇಕಿದ್ರೆ ಸಂತೋಷ ಕೂಡ ಆಗ್ತಾಯಿದೆ, ದುಃಖ ಕೂಡ ಆಗ್ತದೆ, ಮತ್ತು ಆಶ್ಚರ್ಯ ಕೂಡ ಆಗ್ತದೆ. ಇಂಥ ಮಹಾಮುನಿ ನಂದಿಶೇಣರನ್ನು ಕೂಡ ಕರ್ಮ ಬಿಟ್ಟಿಲ್ಲ. ಏನು ಮಾಡೋದು? ಕರ್ಮದ ಉದಯ ನೋಡಿ ಎಷ್ಟು ವಿಚಿತ್ರ ಕರ್ಮ. ಈಗ ಈ ನಂದಿಶೇಣ ಮಹಾಮುನಿಗೂ ಕೂಡ ಅಂಥ ಮೋಹದ ಉದಯ ಬಂತು. ಮೋಹದ ಉದಯದಲ್ಲಿ ಈ ನಂದಿಶೇಣ ಮುನಿ ನಿಧಾನ ಬಂಧ ಮಾಡಿಕೊಂಡ್ರು. ಅಂದರೆ ಆಶೆ ಮಾಡಿದರು,
ಮುಂದಿನ ಜನ್ಮದಲ್ಲಿ ನನ್ನ ತಪಸ್ಸಿನ ಪ್ರಭಾವದಿಂದ ನಾನು ಅತ್ಯಂತ ಸೌಭಾಗ್ಯವಾನ್ ಮತ್ತು ಅತ್ಯಂತ ಲಕ್ಷ್ಮೀವಾನ್ ಆಗಬೇಕು ಅಂತ ಹೇಳಿ ನಿಧಾನ ಬಂಧ ಮಾಡ್ಕೊಂಡ್ಬಿಟ್ರು. ನೋಡಿ, ಇದನ್ನು ನಿಧಾನ ಬಂಧು ಅಂತ ಕರೀತಾರೆ. ಇಲ್ಲಿ ಆಚಾರ್ಯ ಭಗವಾನ್ ಜಿನ್ಸೇನ್ ಬರೀತಾರೆ. ಯಾರು ಬರ್ದಿರೋ ಪುರಾಣ ಇದು? ಆಚಾರ್ಯ ಭಗವಾನ್ ಜಿನ್ಸೇನ್. ಆಚಾರ್ಯ ಭಗವಾನ್ ಜಿನ್ಸೇನ್ ಬರೀತಾರೆ, ಈ ನಿಂದ್ಯವಾದ ಈ ನಿಧಾನ ಬಂಧ ಮಾಡಿಕೊಂಡ್ರು ನಂದಿಶೇಣ್. ಅಕಸ್ಮಾತ್ ನಂದಿಶೇಣ್ ಮಹಾಮುನಿರಾಜ್ ಈ ನಿಧಾನ ಬಂಧ ಮಾಡ್ಕೊಂಡಿಲ್ಲ ಅಂದರೆ ಇವರಿಗೆ ನಂದಿಶೇಣ್ಗೆ ಇಂಥ ತಪಸ್ಸಿನ ಪ್ರಭಾವದಿಂದ ತೀರ್ಥಂಕರ ಪ್ರಕೃತಿ ಬಂದಾಗ್ತಿತ್ತು. ಅಂಥದ್ದು ತಪ್ಪಿ ಹೋಯಿತು ಈ ನಿಧಾನ ಬಂಧ ಕಾರಣದಿಂದ. ಇರಲಿ, ಈಗ ಈ ನಂದಿಶೇಣ್ ಮಹಾಮುನಿಯ ಜೀವ ಸ್ವರ್ಗಕ್ಕೆ ಹೋಯಿತು. ನಂದಿಶೇಣ್ ಮಹಾಮುನಿಯ ಜೀವ ಸ್ವರ್ಗಕ್ಕೆ ಹೋಯಿತು. ಇಷ್ಟು ಅರ್ಥ ಆಯ್ತು ನಿಮಗೀಗ? ಇಷ್ಟು ಕೇಳಿದ್ರಿ? ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತು ನಿಮಗಿದು? ಯಾವ ಸ್ವರ್ಗಕ್ಕೆ ಹೋಯಿತು? ಮಹಾಶುಕ್ರ ಸ್ವರ್ಗಕ್ಕೆ ಜೀವ ಹೋಯಿತು. ಮಹಾಶುಕ್ರ ಸ್ವರ್ಗಕ್ಕೆ ಜೀವ ಹೋಗಿ ಅಲ್ಲಿ ಇಂದ್ರನ ಸಮಾನ ಎಷ್ಟು? ಅಲ್ಲಿ ಇಂದ್ರನ ಸಮಾನ ಅಲ್ಲಿ 16,500 ಅಲ್ಲಲ್ಲ 16,500 ಸಾವಿರ ಅಲ್ಲ, ನಮ್ಮದು ಉಚ್ಚಾರ ತಪ್ಪಾಯಿತು. ಅಲ್ಲಿ 16,500 ಆಯು ಇರ್ತದೆ. ಎಲ್ಲಿ? ದೇವತೆಗಳಲ್ಲಿ ಜಾಸ್ತಿ ಆಯು ಎಷ್ಟಿರ್ತದೆ ನಿಮಗೆ ಗೊತ್ತಲ್ಲ? 33,000 ಕಡಿಮೆ ಆಯು ಎಷ್ಟಿರ್ತದೆ? 10,000 ವರ್ಷಗಳು. ಅದರಲ್ಲಿ ಇದು ಮಧ್ಯಮ ಆಯು ಯಾವುದು? 16,500 ವರ್ಷ. ಅಂದರೆ ಅದಕ್ಕೆ ಹೋದ್ರು ಅವರು. ಆಯು ಇತ್ತಲ್ಲಿ. ಅಂದರೆ ಎಷ್ಟಿತ್ತು? 16,500 ಆಯು ಇತ್ತು. ಅಂಥ ಜಾಗಕ್ಕೆ ಹೋದರು. ಇನ್ನು ಅಲ್ಲಿಯ ಸ್ವರ್ಗದ ಇಂದ್ರನ ಸಮಾನವಾದ ಸುಖವನ್ನು ಭೋಗಿಸ್ತಾ ಈ ನಂದಿಶೇಣ್ ಮಹಾಮುನಿಯ ಜೀವಕ್ಕೆ ಈಗ ನಿಧಾನಕ್ಕೆ 16,500 ಆಯು ಕೂಡ ಮುಗೀತು. ಮುಗಿಸಿ ಅಲ್ಲಿಯ ಆಯುವನ್ನು ಮುಗಿಸಿ ಈಗ ಈ ಕಥೆಯನ್ನು ನಿಮ್ಗೆ ಯಾರು ಹೇಳ್ತಿದ್ದಾರೆ? ನಾವು ಹೇಳ್ತಿದ್ದೀವಿ, ಹಾಗಲ್ಲಪ್ಪ. ಇದನ್ನು ಸುಪ್ರತಿಷ್ಠಿತ ಕೇವಲಿ ಭಗವಾನ್ ಅಂಧಕೃಷ್ಣಿ, ಭೋಜಕೃಷ್ಣಿ ಇವರೆಲ್ಲ ಇದ್ರಲ್ಲ, ಇವರಿಗೆ ಹೇಳ್ತಿದ್ದಾರೆ. ನಿಮಗೆ ಈ ಕಥೆ ಎಲ್ಲಿಂದ ಹೋಗಿ ಎಲ್ಲಿ ಬರ್ತದೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಇದನ್ನು ಮಧ್ಯದಲ್ಲಿ ನಾನು ಹೇಳಿಲ್ಲ. ಹಾಗಾಗಿ ಈ ಕಥೆಯನ್ನು ಯಾರು ಹೇಳ್ತಿದ್ದಾರೆ? ಸುಪ್ರತಿಷ್ಠಿತ ಕೇವಲಿಗಳು ಅಂಧಕೃಷ್ಣಿ ಮತ್ತು ಭೋಜಕೃಷ್ಣಿಗೆ ಹೇಳ್ತಿದ್ದಾರೆ. ಈಗ ಹೇಳ್ತಿದ್ದಾರೆ, ಹೇ ಅಂಧಕೃಷ್ಣಿ, ಅಲ್ಲಿಯ 16,500 ಆಯುವನ್ನು ಮುಗಿಸಿ ಆ ನಂದಿಶೇಣ್ ಮಹಾಮುನಿಯ ಜೀವ ನಿನ್ನ ಹೆಂಡತಿ ಸುಭದ್ರೆಗೆ ಈಗ ಮಗ ಆಗಿ ಹುಟ್ಟಿದಾನೆ. ಅವನೇ ಈ ವಸುದೇವ ಅಂತ ಇಷ್ಟು ವಿಶಾಲವಾದ ವರ್ಣನೆಯನ್ನು ಮಾಡಿದ್ರು ವಸುದೇವನ ಬಗ್ಗೆ. ಆವಾಗ ಅಂಧಕೃಷ್ಣಿ ಸಂಸಾರದ ವಿಚಿತ್ರತೆಯನ್ನು ಕೇಳಿ ಒಂದು ಕಡೆಯಿಂದ ಅವನಿಗೆ ಸಂತೋಷ ಕೂಡ ಆಯಿತು. ಇಂತಿಂಥ ಮಕ್ಕಳೆಲ್ಲ ನನ್ನ ವಂಶದಲ್ಲಿ ಬಂದರು, ಅಂದರೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳಾಗಿ ಬಂದರು ಅಂತ ಬಹಳ ಸಂತೋಷ ಆಯಿತು ಅಂಧಕೃಷ್ಣಿಗೆ. ಒಂದು ಕಡೆಯಿಂದ ಸಂಸಾರದ ಈ ವಿಚಿತ್ರತೆಯನ್ನು ಎಲ್ಲ ನೋಡಿ ಅವನಿಗೆ ವೈರಾಗ್ಯ ಕೂಡ ಆಯಿತು ಅಂಧಕೃಷ್ಣಿಗೆ. ಆವಾಗ ಅಂಧಕೃಷ್ಣಿಯ ದೊಡ್ಡ ಮಗ ಅಂದರೆ ಸಮುದ್ರ ವಿಜಯ. ಈ ಸಮುದ್ರ ವಿಜಯ ಯಾರು? ಈ ವಸುದೇವ ಯಾರು? ಹಿಂದೆ ಒಂದು ಸಲ ಹೇಳಿದ್ದೆ ನಿಮಗೆ, ನೀವು ಮರಿತೀರಿ. ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಕಥೆಯನ್ನು ವಿಚಲಿತ ಮಾಡಿ ಹೇಳ್ತಾ ಇದ್ದೀನಿ. ನಿಮ್ಮ ನೆನಪಿಗೋಸ್ಕರ ಕತೆ ವಿಚಲಿತ ಆಗ್ತದೆ, ಆದರೂ ಪರವಾಗಿಲ್ಲ, ನಿಮ್ಮ ನೆನಪಿಗೋಸ್ಕರ ಹೇಳ್ತೀನಿ. ಈ ಸಮುದ್ರ ವಿಜಯನಿಗೆ ಇನ್ನು ಮುಂದೆ ಹೋಗಿ ಯಾರು ಹುಟ್ಟೋರಿದ್ದಾರೆ? ಭಗವಾನ್ ನೇಮಿನಾಥರು, ತೀರ್ಥಂಕರು. ಈ ವಸುದೇವ ಯಾರ ಅಂದರೆ ಶ್ರೀಕೃಷ್ಣನ ಅಪ್ಪ. ಇನ್ನು ಮುಂದೆ ಇವರಿಗೆ ಯಾರು? ಶ್ರೀಕೃಷ್ಣ ಹುಟ್ಟೋರಿದ್ದಾರೆ, ಬಲರಾಮ ಹುಟ್ಟೋನಿದ್ದಾನೆ. ಆದ್ದರಿಂದ ಈ ಹೆಸರುಗಳನ್ನ ಮರಿಬೇಡಿ. ಹೆಸರುಗಳನ್ನ ಮರೆಯೋದ್ರಿಂದ ಕಥೆಯಲ್ಲಿ ಎಲ್ಲ ಸಾರ ಹೋಗ್ತದೆ. ಹೆಸರು ಮರಿಬಾರ್ದು. ಈಗ ಹೆಂಗಾರಿರಲಿ, ಕತೆ ವಿಚಲಿತ ಆಗ್ತದೆ. ನಿಮಗೆ ಏನಾರು ಮಧ್ಯದಲ್ಲಿ ಏನಾರು ಹೇಳಕ್ಕೆ ಹೋದ್ರು ಮತ್ತೆ ನಿಮಗೆಲ್ಲ ಇದ್ದಿದ್ದು ಮರ್ತು ಹೋಗ್ತದೆ. ಹಾಗಲ್ಲ, ಕೇಳ್ರಿ ಇಲ್ಲಿ. ಈಗ ಅಂಧಕೃಷ್ಣಿ ಇದ್ನಲ್ಲ, ಅಂಧಕೃಷ್ಣಿ ಮತ್ತು ಭೋಜಕೃಷ್ಣಿ ಇವರು ಅಣ್ಣ ತಮ್ಮ ಇದ್ರು. ಇರಲಿ. ಅಂಧಕೃಷ್ಣಿ ಈ ಕಥೆಯನ್ನು ಸುಪ್ರತಿಷ್ಠಿತ ಕೇವಲಿ ಭಗವಾನರಿಂದ ಕೇಳಿ ತಿಳಿದ ನಂತರ ಅವನಿಗೆ ವೈರಾಗ್ಯ ಆಯಿತು. ವೈರಾಗ್ಯ ಆದ ನಂತರ ಆ ಅಂಧಕೃಷ್ಣಿ ಸಮುದ್ರ ವಿಜಯನನ್ನು ಕರೆದ. ಅಂದರೆ ಸಮುದ್ರ ವಿಜಯ ದೊಡ್ಡ ಮಗ.
ಇವ್ರು ಎಷ್ಟು ಜನ ಮಕ್ಕಳು ಇದನ್ನು ಹೇಳಿದ್ದೀನಿ ಹಿಂದೆ ಎಲ್ಲ 10 ಜನ ಮಕ್ಕಳು. ಸಮುದ್ರ ವಿಜಯಾದಿ 10 ಜನ ಮಕ್ಕಳು ಅಂದರೆ ಗಂಡು ಮಕ್ಕಳು. ಹೆಣ್ಣು ಮಕ್ಕಳು ಯಾರು? ಕುಂತಿ ಮತ್ತು ಮಾದ್ರಿ. ಈ ಕುಂತಿ ಮಾದ್ರಿ ಇವು ಹೆಸರುಗಳು ನಿಮಗೆ ಗೊತ್ತಿದೆ, ಇರಲಿ. ಈಗ ಅಂಧಕರುಷ್ಣಿ ಈ ಸಮುದ್ರ ವಿಜಯನಿಗೆ ರಾಜ್ಯವನ್ನು ಕೊಟ್ಟು ರಾಜ್ಯಾಭಿಷೇಕ ಮಾಡಿದ. ಮತ್ತು ಇಷ್ಟು ಆದ ನಂತರ ಈ ವಸುದೇವ ಭಾಳ ಸಣ್ಣವನಿದ್ದ. ಆವಾಗ ವಸುದೇವ ಭಾಳ ಸಣ್ಣವನಿದ್ದ. ಅವನನ್ನು ಈ ಸಮುದ್ರ ವಿಜಯನಿಗೆ ಒಪ್ಪಿಸಿದ. ಈಗ ಸುಪ್ರತಿಷ್ಠಿತ ಭಗವಾನರಿಂದ ದೀಕ್ಷೆ ತಗೊಂಡ ಈ ಅಂಧಕರುಷ್ಣಿ ದೀಕ್ಷೆ ತಗೊಂಡು ಈಗ ಮಹಾಮುನಿಯಾಗಿ ತಪ ಮಾಡ್ತಿದ್ದಾರೆ ಅಂಧಕರುಷ್ಣಿ. ಇನ್ನು ಭೋಜಕರುಷ್ಣಿ ಇದ್ನಲ್ಲ, ತಮ್ಮ ಭೋಜಕರುಷ್ಣಿ ಕೂಡ ಆವಾಗ ಮಧುರೆ ಎಲ್ಲಿತ್ತು? ಮಧುರೆ ರಾಜ್ಯ ಇತ್ತು ಅವ್ರದ್ದು. ಆ ಮಧುರೆ ರಾಜ್ಯವನ್ನು ಉಗ್ರಸೇನನಿಗೆ ಕೊಟ್ಟ. ಈ ಉಗ್ರಸೇನ ಯಾರು? ಈ ಹೆಸರು ಕೂಡ ಭಾಳ ಮಹತ್ವಪೂರ್ಣ ಇದೆ. ಈ ಉಗ್ರಸೇನನಿಗೆ ಇವರಿಗೆಲ್ಲ ಕಂಸ ಹುಡ್ತಾನೆ. ಕಂಸ ಮುಂದೆ ಅರ್ಥ ಆಯಿತು? ಭಾಳ ಮಹತ್ವಪೂರ್ಣ ಇದೆ ಇದು, ಈ ಹೆಸರುಗಳು. ಉಗ್ರಸೇನಿಗೆ ರಾಜ್ಯ ಕೊಟ್ಟ ಯಾರು? ಭೋಜಕರುಷ್ಣಿ ಉಗ್ರಸೇನಿಗೆ ರಾಜ್ಯ ಕೊಟ್ಟು ಅವನು ಕೂಡ ವೈರಾಗ್ಯ ಆಯಿತು. ಅವನಿಗೆ ದೀಕ್ಷೆ ತಗೊಂಡ ಅವನು ಭೋಜಕರುಷ್ಣಿ. ಅಣ್ಣ ತಮ್ಮ ದೀಕ್ಷಿತರಾದರು. ಯಾರ್ಯಾರು? ಅಂಧಕರುಷ್ಣಿ, ಭೋಜಕರುಷ್ಣಿ. ಇರಲಿ, ಇನ್ನು ಮುಂದೆ ನೋಡೋಣ. ಈಗ ಈ ಸಮುದ್ರ ವಿಜಯ ರಾಜ ಆದ. ಸಮುದ್ರ ವಿಜಯ ರಾಜ ಆದ. ಆವಾಗ ಅವನಿಗೆ ಇನ್ನು ತಮ್ಮಂದಿರು ಎಷ್ಟು ಜನ ಇದ್ದರು? 9 ಜನ ಇದ್ದರು. ವಸುದೇವ ಅಂತೂ ಭಾಳ ಸಣ್ಣವನು. ವಸುದೇವ ಆಟ ಆಡ್ತಿದ್ದ ಅಲ್ಲಿ ಇಲ್ಲಿ ಹೋಗ್ಕೊಂಡು. ಇನ್ನು ಈ 8 ಜನ ಏನಿದ್ರಲ್ಲ ದೊಡ್ಡವರು, ಅವರು ಸ್ವಲ್ಪ ದೊಡ್ಡವರಾದರು, ವಯಸ್ಸಿಗೆ ಬಂದರು. ಆ ಸಮಯದಲ್ಲಿ ಸಮುದ್ರ ವಿಜಯ ಆ ಗಂಡು ಮಕ್ಕಳಿಗೆ ಅಪ್ಸರೆಯರಂಥ ಒಳ್ಳೆ ಹೆಣ್ಣುಮಕ್ಕಳನ್ನು ಎಲ್ಲ ಕಡೆ ಹುಡುಕಿ ರಾಜಕುಮಾರಿಯರನ್ನು ಈ 8 ಜನ ತಮ್ಮದಿರಿಗೆ ಮದುವೆ ಮಾಡಿಸ್ದ. ಅವರಿಗೆಲ್ಲ ಮದುವೆ ಆಯಿತು ತಮ್ಮದಿರಿಗೆ. ವಸುದೇವ ಅಂತೂ ಭಾಳ ಸಣ್ಣವನು, ಚಿಕ್ಕವನಿದ್ದ, ಆಟ ಆಡ್ತಿದ್ದ. ಅವನು ಈ ವಸುದೇವ ಭಾಳ ಲಕ್ಷ್ಮೀವಾನಿದ್ದ, ಭಾಳ ಸುಂದರ ಇದ್ದ, ಭಾರಿ ಸುಂದರ. ಈ ವಸುದೇವ ಇದ್ದಂಗೆ ಯಾರೂ ಇರಲಿಲ್ಲ ನೋಡ್ರಿ. ಅವಾಗ ಭಾರಿ ಸುಂದರ ಇದ್ದ ಅವನು ವಸುದೇವ ಈ ಶೌರಿಪುರದಲ್ಲಿ ಯಥೇಚ್ಛ ಕ್ರೀಡೆ ಮಾಡ್ತಾಯಿದ್ದ. ಅಂದರೆ ಎಲ್ಲಿ ಬೇಕಾದ್ರೂ ಹೋಗಿ ಆಟ ಆಡ್ತಾಯಿದ್ದ, ಏನು ಬೇಕಾದ್ರೂ ಮಾಡ್ತಾಯಿದ್ದ. ಇವನು ಬೆಳಗ್ಗೆ ಆಯಿತು ಅಂದರೆ ನಗರದಿಂದ ಹೊರಗಡೆ ಹೊರಟುಬಿಡೋನು. ಯಾರು? ಈ ವಸುದೇವ ಸಣ್ಣವನು. ಎಲ್ಲಿ ಬೇಕಾದ್ರೂ ಹೋಗಿ ನದಿ, ಕೊಳಗಳು, ಅದು ಇದು, ಮರ, ಗಿಡ, ಕಾಡು, ಬೆಟ್ಟಗಳು, ಎಲ್ಲಿ ಬೇಕಾದ್ರೂ ಹೋಗಿ ಆಟ ಆಡ್ಕೊಂಡು ಬರೋನು ವಸುದೇವ. ಆದರೆ ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. ವಸುದೇವ ನಗರದಿಂದ ಹೊರಗಡೆ ಹೊಂಟ ಅಂದ ತಕ್ಷಣ ಎಷ್ಟು ಹೆಂಗಸರಿದ್ದಾರೆ ನಗರದೊಳಗಡೆ, ಅವರೆಲ್ಲ ರಸ್ತೆಗೆ ಬಂದುಬಿಡೋರು. ಇಲ್ಲಾಂದ್ರೆ ಮನೆ ಬಾಗಿಲು ತಗೊಂಡು, ಇಲ್ಲಾಂದ್ರೆ ಕಿಟಕಿಯಿಂದ ಹೊರಗಡೆ ನೋಡೋಕೆ ಶುರು ಮಾಡೋರು, ವಸುದೇವನನ್ನೇ ನೋಡೋರು. ಇದೊಂದು ದೊಡ್ಡ ಸಮಸ್ಯೆ ಆಯಿತು ಊರಿನ ಜನಕ್ಕೆ. ಅಂದರೆ ಎಷ್ಟು ಅಲ್ಲಿ ಭಾಳ ಸಮಸ್ಯೆ ಆಯಿತು ಇದು. ಅಂದರೆ ಅಲ್ಲಿಯ ಊರಿನ ಗಂಡಸರಿಗೆ ಈ ವಸುದೇವ ಹೊರಗಡೆ ಹೊಂಟ ಅಂದ್ರೆ ಸಾಕು, ಎಲ್ಲರೂ ಕಿಕ್ಕಿರಿದು ನಿಂತು ಬಿಡೋರು. ಮನುಷ್ಯರು ಹೆಂಗಸರೆಲ್ಲ ನೋಡೋದಕ್ಕೆ ನಿಂತು ಬಿಡೋರು ವಸುದೇವನನ್ನು. ಅಂದರೆ ಆ ರೀತಿ ಇದ್ದ ವಸುದೇವ. ಯಾಕೆಂದರೆ ಹಿಂದೆ ಅಂಥ ತಪ ಮಾಡಿದ್ನಲ್ಲ ಅವನು. ಇದೇನು ಭಾಳ ಹಿಂದಿನ ಕಥೆ ಅಲ್ಲ, ನಿಮಗೆ ಗೊತ್ತಿದೆ. ಅಂಥ ತಪಸ್ಸು ಮಾಡಿದಂಥ ಮಹಾಮುನಿಯ ಜೀವ ಇತ್ತದು, ವಸುದೇವನ ಜೀವ. ಆದ್ದರಿಂದ ಅವನ ಆಸೆ ಕೂಡ ಅದೇನಿತ್ತು, ನಾನು ಭಾಳ ದೊಡ್ಡ ಲಕ್ಷ್ಮೀವಾನಾಗು, ನಾನು ಭಾಳ ದೊಡ್ಡ ಸೌಭಾಗ್ಯವಾನಾಗು ಅಂತ ಅವನ ಆಸೆ ಇತ್ತು. ಅದು ಹಾಗೆ ಆಗಿ ಹೋಯಿತು. ಮತ್ತು ಅವನು ನೋಡೋದಕ್ಕೆ ಎಲ್ಲ ರಸ್ತೆ ಆ ಕಡೆ ಈ ಕಡೆ ತುಂಬಿ ಬಿಡ್ತಾಯಿತ್ತು ಈ ವಸುದೇವ. ಆದರೆ ವಸುದೇವ ಭಾಳ ಸಣ್ಣವನಿದ್ದ, ಅವನಿಗೆ ಅದರ ಕಡೆ ಲಕ್ಷ್ಯ ಇರಲಿಲ್ಲ. ಆದ್ದರಿಂದ ಅಲ್ಲಿನ ಊರಿನ ಗಣಸರಿಗೆ, ದೊಡ್ಡವರಿಗೆ, ಹಿರಿಯರಿಗೆ ದೊಡ್ಡ ಸಮಸ್ಯೆ ಆಗ್ತಾಯಿತ್ತು. ಒಂದು ದಿವಸ ಆ ಹಿರಿಯವರೆಲ್ಲನೂ ಮಾತಾಡಿಕೊಂಡು ರಾಜ ಸಮುದ್ರ ವಿಜಯನ ಹತ್ರ ಬಂದು ಹೇಳಿದ್ರು, ಹೇ ಸಮುದ್ರ ವಿಜಯ, ಫಸ್ಟಿಗೆ ಮೊದಲೆಲ್ಲ ಭಾಳ ಗೌರವ ಮಾಡಿ ಹೇಳಿದರು. ತಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ಇತಿ ಇಲ್ಲ, ಎಲ್ಲ ರೀತಿ ಸಂಪತ್ತಿನಿಂದ ತುಂಬಿ ತುಳುಕ್ತಾ ಇದೆ ರಾಜ್ಯ, ಹಾಗೆ ಸಾಕಷ್ಟೆಲ್ಲ ಹೇಳಿದ್ರು. ಆದರೂ ಹೇ ರಾಜ, ಮಕ್ಕಳು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ, ಒಳ್ಳೇದು ಹೇಳ್ತಾರೋ ಕೆಟ್ಟದ್ದು ಹೇಳ್ತಾರೋ, ಅಪ್ಪನಿಗೆ ಅದನ್ನು ಕೇಳಲೇಬೇಕಾಗುತ್ತೆ. ಅಪ್ಪ ಕೇಳ್ತಾನೆ, ಅಪ್ಪ ಸಿಟ್ಟು ಮಾಡ್ಕೊಳ್ಳಲ್ಲ. ಅದೇ ರೀತಿ
ಮಕ್ಕಳ ಥರ ಇರೋಂಥ ನಮ್ಮ ಪ್ರಜೆಗಳ ಒಂದು ನಿವೇದನೆಯನ್ನು ಕೇಳು ರಾಜ. ನಮ್ಮಲ್ಲಿ ಒಂದು ಸಣ್ಣ ಕೊರತೆ ಇದೆ, ಅದಕ್ಕೆ ನಿಮಗೆ ಅಭಯದಾನವನ್ನು ಕೊಟ್ಟಿದ್ದೀನಿ, ನಿಮ್ಮ ಮನಸ್ಸಿನೊಳಗಡೆ ಏನು ಕಷ್ಟ ಇದೆ ಹೇಳ್ರಿ ಅಂತ ಹೇಳಿ ಸಮುದ್ರ ವಿಜಯ ಅವರಿಗೆ ಅಭಯದಾನವನ್ನು ಕೊಟ್ಟು ಸಮಾಧಾನ ಮಾಡಿ ಕೇಳ್ದ. ಹೇಳ್ರಿ, ನಾನು ಮಾಡ್ತೀನಿ, ನಿಮ್ಮನ್ನೆಲ್ಲ ನಿಮಗೆ ಅನುಕೂಲ ಆಗುವ ಹಾಗೆ ಮಾಡ್ತೀನಿ ನನ್ನ ರಾಜ್ಯದಲ್ಲಿ. ಅದಕ್ಕೆ ಅವ್ರು ಕೈ ಮುಗಿದಂದರು, ಹೇ ರಾಜ, ಯಾವಾಗ ನಿಮ್ಮ ಈ ವಸುದೇವ ನಗರದಿಂದ ಹೊರಗಡೆ ಹೊರಡ್ತಾನೆ ಆವಾಗ ಈ ನಮ್ಮ ಹೆಂಗಸರೆಲ್ಲನ ಅವ್ರದ್ದೆಲ್ಲ ಕಳ್ಕೊಂಡ್ಬಿಡ್ತಾರೆ, ಅಂದರೆ ಬುದ್ಧಿಯನ್ನೇ ಕಳ್ಕೊಂಡ್ಬಿಡ್ತಾರೆ. ಅವನನ್ನು ನೋಡೋದ್ರಲ್ಲಿ ಇಷ್ಟು ಆಸಕ್ತರಾಗ್ತಾರೆ. ಮಕ್ಕಳಿಗೆ ಹಾಲು ಕುಡಿಸ್ತಿದ್ದವರು ಆ ಮಗುವನ್ನು ಅಲ್ಲೇ ಕೆಳಗಡೆ ಇಟ್ಟು ಹೋಗಿ ರಸ್ತೆಗೆ ಹೋಗಿ ನಿಲ್ತಾರೆ. ಮತ್ತು ಕೆಲಸ ಮಾಡ್ತಿದ್ದವರು ಕೆಲಸ ಮರೆತು ಬಿಡ್ತಾರೆ ತಮ್ಮ ಕೆಲಸಗಳನ್ನು. ಹೆಂಗಸರ ಪರಿಸ್ಥಿತಿ ಭಾಳ ನಮ್ಮಲ್ಲಿ ಕೆಟ್ಟು ಹೋಗಿದೆ. ಆದ್ದರಿಂದ ಆ ವಸುದೇವನನ್ನು ಹೇಗಾರು ಮಾಡಿ ಒಂದು ಸ್ವಲ್ಪ ನೀವು ಮನೆಯಲ್ಲೇ ಇಟ್ಕೊಳ್ರಿ, ಏನಾರು ಮಾಡಿರಿ, ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿರಿ. ಅಂದರೆ ನಮ್ಮ ರಾಜ್ಯದ ಅನುಕೂಲತೆಗೋಸ್ಕರ ನೀವು ಯಾವುದಾದ್ರು ರೀತಿ ವಿಚಾರ ಮಾಡಿರಿ ನೀವು ಅಂತ ಹೇಳಿ ಅವರು ಕಳಕಳಿಯಿಂದ ಬೇಡಿಕೊಂಡ್ರು ಆ ಬಂದಂಥ ಸಭಿಕರು. ಆ ಸಮಯದಲ್ಲಿ ಸಮುದ್ರ ವಿಜಯ ಅವರಿಗೆಲ್ಲನೂ ಭರವಸೆ ಕೊಟ್ಟ, ನೀವು ಹೇಗೆ ಹೇಳ್ತೀರಿ ಹಾಗೆ ಆಗಲಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ ಸಮುದ್ರ ವಿಜಯ ಹಾಗಂದು ಸ್ವಲ್ಪ ಅವರನ್ನೆಲ್ಲನೂ ಏನು ಮಾಡ್ದ, ಆವಾಗ ಆ ಸಭಿಕರನ್ನೆಲ್ಲನ ನೀವು ಹೋಗ್ರಿ, ನಾನು ಅದರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದ. ಆವಾಗ ಆ ನಗರದ ಮುಖ್ಯಸ್ಥರೆಲ್ಲನ ಸಮುದ್ರ ವಿಜಯನ ಮಾತನ್ನು ಕೇಳಿ ಅಲ್ಲಿಂದ ಹೊರಟರು. ಸಮುದ್ರ ವಿಜಯ ಸ್ವಲ್ಪ ಹೊತ್ತು ವಿಚಾರ ಮಾಡಿ ಏನು ಮಾಡೋದು, ಏನು ಮಾಡಲಿಕ್ಕೆ ಸಾಧ್ಯ ಈ ವಿಷಯದಲ್ಲಿ. ಆವಾಗ ವಸುದೇವ ಅಷ್ಟೊತ್ತಿಗೆ ಸಂಜೆ ಆಯಿತು, ಎಲ್ಲ ಕಡೆ ಆಟ ಆಡಿಕೊಂಡು ಬರ್ತಾ ಇದ್ದಾನೆ. ಸಮುದ್ರ ವಿಜಯ ವಸುದೇವನನ್ನು ಕರೆದ, ಹೇ ವಸುದೇವ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನಿನಗೆ ನೋಡು, ನಿನ್ನ ಶರೀರದ ಮೇಲೆ ಕೂಡ ನಿನಗೆ ಲಕ್ಷ್ಯ ಇಲ್ಲ. ನಿನ್ನ ಶರೀರ ನೋಡು ಕಪ್ಪಾಗ್ತಾಯಿದೆ ಎಲ್ಲನ. ನೀನು ಬಹಳ ಸುಂದರವಾಗಿದ್ಯಾ, ಆದರೆ ನಿನ್ನ ಶರೀರ ಎಲ್ಲ ಕಪ್ಪಾಗಿ ಹೋಗ್ತಾಯಿದೆ. ನಿನ್ನ ಕೂದಲೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿದೆ. ನೋಡು, ಬೆಳಗ್ಗಿನಿಂದ ಸಂಜೆವರೆಗೆ ನೀನು ಆಟ ಆಡಿ ಅಲ್ಲೆಲ್ಲ ನೀನು ಸಮಯದಲ್ಲಿ ಊಟ ಮಾಡ್ತಾ ಇಲ್ಲ. ನಿನ್ನ ಆರೋಗ್ಯದ ಕಡೆಗೆ ಲಕ್ಷ್ಯ ಇಲ್ಲ ನಿನಗೆ. ಇನ್ನು ಮೇಲೆ ನೋಡು, ನನ್ನ ಆಜ್ಞೆ ನಾಳೆಯಿಂದ ನೀನು ಊಟದ ಸಮಯದಲ್ಲಿ ಊಟ ಮಾಡಬೇಕು, ಅದನ್ನು ವ್ಯತ್ಯಾಸ ಮಾಡ್ಕೋಬಾರ್ದು. ನಿನ್ನ ಶರೀರ ನೋಡು ಹಾಳಾಗ್ತಾ ಇದೆ ಅಂತ ಹೇಳಿ ಭಾಳ ಸಮಾಧಾನ ಮಾಡಿದ. ಬಹಳ ಬುದ್ಧಿಯಿಂದ ಬಳಸಿದ ಸಮುದ್ರ ವಿಜಯ. ಅದಕ್ಕೆ ಹ್ಞೂ ಅಂತ ಅಂದ ಯಾರು? ವಸುದೇವನಿಗೆ ಇದೇನು ಗೊತ್ತಿಲ್ಲ, ಇದರಲ್ಲಿ ಏನಾರು ಕಪಟ ಇದೆ ಅಂತ ವಸುದೇವನಿಗೆ ಏನು ಗೊತ್ತಿಲ್ಲ. ಹಾಗೆ ವಸುದೇವನನ್ನು ಕೈ ಹಿಡಿದು ಕರ್ಕೊಂಡು ಅವನು ಶಿವಾದೇವಿಯ ಮಹಲಿಗೆ ಹೋದ. ಈ ರಾಜ ಯಾರು ಹೇಳ್ತೀನಿ? ಸಮುದ್ರ ವಿಜಯ. ರಾಜ ಸಮುದ್ರ ವಿಜಯ ಸಣ್ಣ ತಮ್ಮನನ್ನು ಕೈ ಹಿಡಿದು ಕರ್ಕೊಂಡು ಹೋದ ಶಿವಾದೇವಿಯ ಮಹಲಿಗೆ. ಶಿವಾದೇವಿ ಯಾರು? ಇದೇ ಶಿವಾದೇವಿಗೆ ಇನ್ನು ಮುಂದೆ ಭಗವಾನ್ ನೇಮಿನಾಥರು ಹುಟ್ಟೋರಿದ್ದಾರೆ, ಇರಲಿ, ಇವಳನ್ನು ಶಿವಾದೇವಿ ಅಂತ ಕರೀತಾ ಇದ್ರು. ಶಿವಾದೇವಿಯ ದೊಡ್ಡ ಮಹಲಿತ್ತು. ಅಲ್ಲಿ ಹೂದೋಟ, ಅದು ಇದು, ಕಾರಂಜಿಗಳು, ಬೇಕಾದ ವ್ಯವಸ್ಥೆ ಎಲ್ಲ ಇತ್ತು. ಆ ತೋಟ ಅಂದರೆ ಕೈ ತೋಟ, ಹೂದೋಟ ಇವೆಲ್ಲ ಅಂತಾರಲ್ಲ ನೀವು, ಅಂದರೆ ಮನೆಯ ಪಕ್ಕದಲ್ಲಿ ತೋಟಗಳು ಇರ್ತಾವಲ್ಲ, ಆ ಥರ ಭಾಳ ಸುಂದರವಾದ ತೋಟ ಇತ್ತು ಈ ರಾಣಿಯ ಮಹಲಿನ ಪಕ್ಕದಲ್ಲಿ. ಅಲ್ಲಿಗೆ ಕರ್ಕೊಂಡು ಹೋಗಿ ಈ ಸಮುದ್ರ ವಿಜಯ ರಾಣಿ ಶಿವಾದೇವಿಯ ಮಹಲ್ನಲ್ಲಿ ಈ ವಸುದೇವನನ್ನು ಇಟ್ಟ. ಜೊತೆಯಲ್ಲಿ ಅಲ್ಲೇ ಸ್ನಾನ ಮಾಡಿದರು, ಜೊತೆಯಲ್ಲಿ ಅಲ್ಲೇ ಊಟ ಮಾಡಿದರು, ಜೊತೆಯಲ್ಲಿ ಎಲ್ಲನ. ಇವನಿಗೆ ಏನೂ ಗೊತ್ತಾಗಿಲ್ಲ ವಸುದೇವನಿಗೆ ಅಲ್ಲೇನಿ ಅಂದರೆ ಅವರ ಆ ಕಾಂಪೌಂಡ್ ಒಳಗಡೆನೆ, ಅಲ್ಲಿಯ ಕ್ಷೇತ್ರದ ಒಳಗಡೆ ಆಟ ಆಡೋದಕ್ಕೆ, ವಸುದೇವನಿಗೆ ಇರೋದಕ್ಕೆ ಎಲ್ಲ ಸುಂದರವಾದ ವ್ಯವಸ್ಥೆ ಮಾಡಲಾಯಿತು. ವಸುದೇವ ಅಲ್ಲೇ ಸ್ನಾನ ಮಾಡಿಕೊಂಡು, ಅಲ್ಲೇ ಊಟ ಮಾಡಿಕೊಂಡು, ಅಲ್ಲೇ ಇರೋದಕ್ಕೆ ಶುರು ಮಾಡಿದ. ಆದರೆ ವಸುದೇವನಿಗೆ ಇದೇನು ವಿಷಯ ಗೊತ್ತಾಗಿಲ್ಲ, ಏನು ಗೊತ್ತಾಗಿಲ್ಲ ಅವನಿಗೆ. ಅಲ್ಲೇ ಎಲ್ಲ ಆಟ ಆಡ್ತಾ ಇದ್ದ, ವೀಣೆ ಬಾರಿಸ್ತಾ ಇದ್ದ, ಅಲ್ಲೆಲ್ಲ ಹಾಡು ಹೇಳ್ತಾ ಇದ್ದ, ಹೋಗಿ ಏನು ಬೇಕಾದರೂ ಮಾಡ್ತಾಯಿದ್ದ ಅವನು ಆ ತೋಟದ ಒಳಗಡೆ. ಹೀಗೆ ಭಾರಿ ಸ್ವಚ್ಛಂದವಾಗಿ ಅವನು ಇರ್ತಾ ಇದ್ದ ಈ ವಸುದೇವ. ಈಗ
ಹೀಗೆ ಇರಬೇಕಿದ್ರೆ ಇನ್ನು ಮುಂದಿನ ಘಟನೆ ಏನಾಯಿತು ಇನ್ನು ನಾವು ನಾಳೆ ಬಂದು ಕೇಳಿ. ಈಗ ಸಮಯ ಆಗ್ತಾ ಇದೆ. ಮುಂದಿನ ಘಟನೆ ಬಹಳ ಸುಂದರವಾಗಿದೆ. ಆದ್ದರಿಂದ ನಾಳೆ ಕರೆಕ್ಟ್ ನಿಗದಿತ ಸಮಯಕ್ಕೆ ಬರ್ರಿ. ಈಗ ಸಮಯ ಆಯಿತು, ಆದ್ದರಿಂದ ನಿಮ್ಮನ್ನು ಬಿಡಲಾಗ್ತದೆ. ಮಹಾವೀರ ಭಗವಾನರಿಗೆ ಜಯವಾಗಲಿ.